ದುಡ್ಡಲ್ಲಿಂದ ಬಂತು ನಿನ್ನ ಹತ್ರ? ಅದು ನಡಿಯೋ, ಹೋಗ್ಬಿಟ್ಟು ಮಸ್ತಾಗಿ 2 ಮಾಲ್ ಹೊಡೆದ್ಬಿಟ್ಟು ಬರೋಣ. ನಡಿಯೋ. ಇಲ್ಲ, ನನಗೆ ಕೆಲಸ ಇದೆ. ಅರೆ ಇದೇನಿದು ಸೂರಜ್? ಪಫ್ ಸ್ಲೀವ್, ಬೋಟ್ ನೆಕ್, ಇದನ್ ತುಂಬಾ ವರ್ಷದಿಂದ ನೋಡ್ತಿದ್ದೀನಿ. ಇದ್ರಲ್ಲಿ ಹೊಸ್ತೇನಿದೆ? ಮ್ಯಾಮ್, ನೀವು ಕಳೆದ 2 ತಿಂಗಳಿಂದ ಎಲ್ಲಾ ಕಾಸ್ಟ್ಯೂಮ್ ಡಿಸೈನರ್ಗಳ ಡಿಸೈನ್ ನ ರಿಜೆಕ್ಟ್ ಮಾಡ್ತಿದ್ದೀರಾ. ಟಾಪ್ ಡಿಸೈನರ್ಸ್ಗಳ ಕಾಸ್ಟ್ಯೂಮ್ ರೆಫರೆನ್ಸ್ ಕೂಡ ನಿಮ್ಗೆ ಇಷ್ಟ ಆಗ್ತಿಲ್ಲ. ಬೋರಿಂಗ್, ಎಲ್ಲ ಬೋರಿಂಗ್ ಆಗಿದೆ. ನಿನಗೆ ಗೊತ್ತಲ್ವಾ, ನನ್ನ ನೆಕ್ಸ್ಟ್ ಫಿಲ್ಮ್ ಫ್ಯಾಷನ್ ಮತ್ತೆ ಡಿಸೈನ್ ಮೇಲೆ ಇರೋದು. ಐ ನೀಡ್ ಸಮ್ ನ್ಯೂ ಟ್ಯಾಲೆಂಟ್. ನಾನ್ ಹುಡುಕ್ತೀನಿ. ಸರಿ ಮ್ಯಾಮ್, ಹೇಳಿ ನಿಮ್ಗೆ ಯಾವ ತರ ಡಿಸೈನರ್ ಬೇಕು ಅಂತ. ಯಾರಾದ್ರೂ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಯೋಚನೆ ಮಾಡೋರು ಬೇಕು. ಹೊಸದಾಗಿ ಡಿಸೈನ್ ಮಾಡೋರು ಯಾರಾದ್ರೂ ಇರ್ತಾರಲ್ವಾ? ಅಮ್ಮ, ಮಾರ್ಕೆಟ್ ಹೇಗಿದೆ ಅಂತ ನಿಮಗ್ ಗೊತ್ತಲ್ವಾ ಮ್ಯಾಮ್? ಈ ಕಾಲದಲ್ಲಿ ಹೊಸದಾಗಿ ಏನಾದ್ರೂ ಶುರು ಮಾಡೋದಕ್ಕೆ ರಿಸ್ಕ್ ತಗೊಳಕ್ ಭಯ ಪಡ್ತಾರೆ. ರಿಸ್ಕ್ ನಾವು ತಗೊಳ್ಳೋಣ. ಸೋನಲ್, ನೀನು ಫ್ಯಾಷನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹುಡ್ಕೋದ್ ನಿಲ್ಸು. ದೊಡ್ಡ ಡಿಸೈನರ್ಗಳು ದೊಡ್ಡ ಆಫೀಸಲ್ಲೇ ಸಿಗ್ಬೇಕು ಅಂತ ಯಾವ ಬುಕ್ಕಲ್ಲಿ ಬರ್ದಿದೆ? ಟ್ಯಾಲೆಂಟ್ ಇದೆಯಲ್ಲ, ಅದು ಕರ್ನಾಟಕದ ಹಳ್ಳಿ ಚಿಕ್ಕ ಮೂಲೆನಲ್ಲಾದ್ರೂ ಇರ್ಬೋದಲ್ಲ. ಅವಕಾಶ ಸಿಗ್ಬೇಕು. ರಾಕೇಶ್ ಅಣ್ಣ, ಹೆಂಗಿದ್ಯಾ? ಮುನ್ನ ನಿನಗೆ ಕೆಲಸ ಸಿಗ್ತಾ ಇಲ್ವಾ? ನಡಿ ತಲೆ ಚಿಂತ ನೀನು. ಅರೇ ರೇ, ಇಲ್ ನೋಡು, ನಿನ್ಗೋಸ್ಕರ ಏನ್ ತಂದಿದ್ದೀನಿ ನಾನು. ಈ ತಿಂಡಿ ತಿನ್ನಿ. ಅಜ್ಜಿ, ಇಷ್ಟೊಂದೆಲ್ಲ ತಿಂಡಿ ತರ ಅವಶ್ಯಕತೆ ಏನಿತ್ತು? ಈಗ ತಾನೇ ತಿಂದಿದ್ದಾರೆ. ರಾತ್ರಿ ತಂಗಳ್ ರೊಟ್ಟಿನ ನೀರಲ್ಲಿ ನೆನ್ಸಿ ತಿನ್ಸಿದ್ಯಲ್ಲ, ನನಗೆ ಹೇಳ್ತಾಳೆ. ತಗೊಳ್ಳಿ ಮಕ್ಳ, ತಿನ್ನಿ. ಸರಿ ಆಯ್ತು, ಬನ್ನಿ. ಆ ಕುಡ್ಕ ಹೊಡೆದಿದ್ದ? ಇಲ್ಲ, ಇದು ಮೊದ್ಲೇ ಇತ್ತು. ಈಗ ರೇಷನ್ ತರಕ್ ಹೋಗಿದ್ದಾರೆ. ಅವರೇ ಹೇಳ್ತಾ ಇದ್ರು ಇವತ್ತಿಂದ ನಾನು ಎಣ್ಣೆನ ಮುಟ್ಟೋದೇ ಇಲ್ಲ ಅಂತ. 2 kg ಅಕ್ಕಿ, ಟೀ ಪುಡಿ ಮತ್ತೆ ಸಕ್ಕರೆ, ಇಷ್ಟೆಲ್ಲ ಐಟಮ್ಗಳು ಇಷ್ಟು ಕಮ್ಮಿ ದುಡ್ಡಲ್ಲಿ ಹೇಗ್ ತಗೊಳ್ಳೋದು? ನಾನಿನ್ನೂ ದುಡ್ಡನ್ನ ಅರೇಂಜ್ ಮಾಡ್ಬೇಕು ಅಂತ ಅನ್ಸುತ್ತೆ. ಏನ್ ಮಾಡ್ಲಿ? ಇವನ್ ರಾಜ ಅಲ್ವಾ? ಇವನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತೀನಿ. ಇವನ ಹತ್ರ ಯಾವ್ದಾದ್ರು ಒಂದು ಬಿಸ್ನೆಸ್ ಇದ್ದೇ ಇರುತ್ತೆ. ಸಮಯ ಬಂದಾಗ ಕತ್ತೆ ಕಾಲ್ನು ಹಿಡಿಬೇಕಾಗತ್ತೆ ಅಂತ ದೊಡ್ಡವ್ರು ಹೇಳಿದ್ದಾರೆ ತಾನೆ. ಯಾವತ್ ನಿನ್ ಕುಡಿದ್ ಗಂಡ ಬದ್ಲಾಗ್ತಾನೋ ಆವತ್ತೇ ನಾನು ಗೋಪಾಲನ್ ಗಾಡಿ ಮೇಲ್ ಹತ್ತಿ ಡ್ಯಾನ್ಸ್ ಮಾಡ್ತೀನಿ. ನನ್ನ ಮಾತ್ ಕೇಳು ಮಗಳೇ, ಸುರೇಂದರ್ನ ಮದುವೆ ಮಾಡ್ಕೋ. ಅವಂದು ತುಂಬಾ ದೊಡ್ಡ ಸಲೂನ್ ಇದೆ. ದಿನಾ ಚೆನ್ನಾಗ್ ಸಂಪಾದನೆ ಮಾಡ್ತಾನವನು. ನಿನ್ನ ಖುಷಿಯಾಗಿಟ್ಕೋತಾನೆ. ಇಲ್ಲ, ನಾನ್ ಏನು ಕೇಳೋದಿಲ್ಲ. ನೀನಿವತ್ತು ಸುರೇಂದರ್ನ ಭೇಟಿ ಮಾಡ್ಬೇಕು. ಅಜ್ಜಿ, ನೀಲ್ ರೇಷನ್ ತಗೊಂಡ್ ಬರ್ತಾನೆ ಅಲ್ವಾ? ಅಥವಾ ಅವ್ನ ಎಣ್ಣೆ ಕುಡ್ದು ಜೂಜಾಡಕ್ ದುಡ್ಡು ತಗೊಂಡ್ ಹೋದ್ನಾ? ರಾಜಣ್ಣ! ಅಯ್ಯೋ ನಿನ್ನ, ಯಾರೋ ನೀನ ಮರ್ತ್ಬಿಟ್ರ? ಚಿಕ್ಕ ವಯಸ್ಸಲ್ಲಿ ಒಂದೇ ಬಸ್ಸಲ್ಲಿ ಹೋಗ್ತಿದ್ವಲ್ಲ ಇಬ್ರು, ಸ್ಕೂಲ್ ಬಸ್ಸು ನಂಬರ್ 403. ನೀನು ಜಯನಗರದಿಂದ ಬರ್ತಿದ್ದವನು. ಲಾಲ್ಬಾಗಲ್ಲಿ ಇಳ್ಕೊಳ್ತಿದ್ದೆ ಪಿಂಕಿಗೋಸ್ಕರ. ಲಿಸನ್ ಯು ಬೇಬಿ ರಾಗಿಣಿ. ಓ ಸಾರಿ ಚಾಂದನಿ, ನಾಳೆ ನಿನಗೋಸ್ಕರ ಇಲ್ಲೇ ವೇಟ್ ಮಾಡ್ತೀನಿ. ಹಾರ್ಟ್ ಬ್ರೇಕ್ ಮಾಡ್ಬೇಡ ನಂದು. ಅದು ರಾಜಣ್ಣ, ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ನಾನ್ ಕೇಳ್ಪಟ್ಟೆ ನಿಮ್ ವ್ಯಾಪಾರ ಚೆನ್ನಾಗ್ ನಡೀತಿರುತ್ತಂತೆ. ನನ್ನನ್ನು ನಿಮ್ ಜೊತೆ ಕೆಲ್ಸಕ್ಕೆ ಸೇರ್ಸ್ಕೊಳ್ಳಿ, ಇಬ್ರು ಸೇರ್ಕೊಂಡು ಉಡೀಸ್ ಮಾಡ್ಬಿಡೋಣ. ಹೇ, ನಿನಗೆ ಗೊತ್ತಾ ನಾನು ಏನ್ ಮಾಡ್ತೀನಿ ಅಂತ? ಕದ್ದಿರೋ ಮಾಲ್ನ ಮಾರೋನು. ನಿನ್ ಕೈಯಲ್ಲಿ ಆಗಲ್ಲ. ಅಯ್ಯೋ, ಕಾಳ್ತನದಲ್ಲಿ ನಾನು ಎತ್ತಿದ ಕೈಯೇ. ನೀ ಎತ್ತಂತೂ ಕೇಳೋದೇ ಬೇಡ. ನೀ ಎತ್ತಾಗ ನಿಮ್ ಜೊತೆ ಕೆಲಸ ಮಾಡ್ತೀನಿ. ಯಾಕಂದ್ರೆ ಇನ್ಮೇಲೆ ಮನೆಯವ್ರ ಜೊತೆ ಗಲಾಟೆ ಮಾಡ್ಕೊಂಡು ಇರೋಕೆ ನಂಗೆ ಇಷ್ಟ ಇಲ್ಲ. ಏನ್ ಹೇಳ್ತೀರಾ? ಟವಲ್ ಮಾರ್ಬೇಕು, ಫ್ಯಾಕ್ಟ್ರಿಯಿಂದ ರಿಜೆಕ್ಟ್ ಆಗಿರೋ ಮಾಲು, ಜೊತೆಗೆ ಸೋಪ್ಗಳು ಇವೆ. ಆಗುತ್ತಾ ಮಾರಕ್ಕೆ? ರಾಜಣ್ಣ, ಎಲ್ಲನೂ ಮಾರಿದ್ರೆ ಎಷ್ಟು ಸಿಗುತ್ತೆ? 500 ನನಗೆ, ಮಿಕ್ಕಿದೆಲ್ಲ ನಿನಗೆ. ಅದ್ ಸರಿ, ಎಲ್ ಮಾರ್ತ್ಯಾ? ಅಲ್ಲೇ ಬಂದಿದೆ ಬಂದಿದೆ ಬಂದಿದೆ, ನಿಮ್ಮೆಲ್ರಿಗೂ ಅದೃಷ್ಟ ಬಂದಿದೆ. ಬೈ 2 get 1 ಫ್ರೀ. ಇವನನ್ನ ನೋಡಿದ್ರೆ ಯಾವ ಮಾಲ್ ಬೇಕಾದ್ರೂ ಮಾಡ್ತಾನೆ ಅನ್ಸುತ್ತೆ. ಬಂದಿದೆ ಬಂದಿದೆ ಬಂದಿದೆ, ನಿಮ್ಮೆಲ್ರಿಗೂ ಅದೃಷ್ಟ ಬಂದಿದೆ. ಬೈ 2 get 1 ಫ್ರೀ. 2 ಸೋಪ್ ತಗೊಂಡ್ರೆ 1 ಟವಲ್ ಫ್ರೀ. ಆಗ ಬನ್ನಿ, ನೋಡಿ ನೋಡಿ. ಏನ್ ನೋಡ್ತಾ ಇದೀರಾ? ತಗೊಂಡ್ಬಿಡಿ ಸುಮ್ನೆ. ಸ್ಮೆಲ್ ನೋಡಿ ಗಮ್ ಅಂತಿದೆ. 2 ಸೋಪ್ ತಗೊಂಡ್ರೆ 1 ಟವಲ್ ಫ್ರೀ. ಅಂದ್ರೆ ಸ್ನಾನ ಆದ್ಮೇಲೆ ಒರೆಸ್ಕೊಳ್ಳೋದು. ನೀವ್ 5 ಸೋಪ್ ತಗೊಂಡ್ರೆ 100 ರೂಪಾಯಿ ಕೊಡ್ತೀನಿ ಅದ್ರ ಜೊತೆಗೆ. 2 ಟವಲ್ ಫ್ರೀ. ಟವಲ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ? ಹಾಗಾದ್ರೆ ತಗೊಳ್ಳಿ 5. ನಾಳೆ ಬಂದ್ರೆ ಈ ಮಾಲ್ ಸಿಗೋದಿಲ್ಲ, ಯಾಕಂದ್ರೆ ಎಲ್ಲ ಇವತ್ತೇ ಖಾಲಿ ಆಗುತ್ತೆ. ಬನ್ನಿ 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 ಅಣ್ಣಂದಿರಾ, ಅಕ್ಕಂದಿರಾ, ಬೇಗ ಬನ್ನಿ, ಎಲ್ಲ ಖಾಲಿ ಆಗುತ್ತೆ. ಅಕ್ಕ ತಗೊಳ್ಳಿ.
ಮುಂದೆ ಏನಾಗುತ್ತೆ ಅಂತ ತಿಳಿದುಕೊಳ್ಳಲು ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ.